ನಮಸ್ಕಾರ ಟ್ರೇಡರ್ಸ್. ಬ್ಯಾಂಕ್ ನಿಫ್ಟಿ ಓಪನ್ ಆಗ್ತಿರೋದು 51,103. ಸೊ ಒಂದು 50 ಪಾಯಿಂಟ್ ಗ್ಯಾಪ್ ಅಪ್ ಅಂತ ಹೇಳ್ಬೋದು. ಗ್ಯಾಪ್ ಅಪ್ ಅಂತ ಅಲ್ಲ, ಅದು ಫ್ಲ್ಯಾಟ್ ಓಪನಿಂಗ್ ಅಂತಲೇ ಹೇಳ್ಬೇಕು ಅದನ್ನು. ಸೊ ಮಾರ್ಕೆಟ್ ಓಪನ್ ಆಗಿದೆ. ನೋಡೋಣ. ಒಂದು ದೊಡ್ಡ ರೆಡ್ ಕ್ಯಾಂಡಲೇ ಬರ್ತಿದೆ. ಸೊ ನಿನ್ನೆ ಒಂದು ಕ್ಲೋಸಿಂಗ್ ಇದೆಯಲ್ಲ, ಅದ್ರ ಹತ್ರ ಸಪೋರ್ಟ್ ತೊಗೊತಿದೆ. ಸೊ ನೋಡೋಣ, ಯಾವುದಾದ್ರೂ ಟ್ರೇಡ್ ಸಿಕ್ಕಿದ್ರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಈಗ ಸಮಯ 9:23 ಆಗಿದೆ. ಸೊ ನಾನಿಲ್ಲಿ 51,300 ಪುಟ್ ಆಪ್ಷನಲ್ಲಿ ಒಂದು ಒಂದು ಆರ್ಡರ್ ಪ್ಲೇಸ್ ಮಾಡಿದ್ದೀನಿ. ಒಂದು ಸ್ವಿಂಗ್ ಹೈ ಫಾರ್ಮ್ ಆಗಿದೆ, ಅದಕ್ಕೆ ಜಸ್ಟ್ ಮೇಲೆ ಒಂದು ಆರ್ಡರ್ ಪ್ಲೇಸ್ ಆಗಿದೆ. ನೋಡೋಣ. ಓಕೆ, ನಮ್ಮ ಆರ್ಡರ್ ಇಲ್ಲಿ ಎಕ್ಸಿಕ್ಯೂಟ್ ಆಗಿದೆ. ಇಲ್ಲ, ಫಾಲೋ ಥ್ರೂ ಕ್ಯಾಂಡಲ್ ಸಿಗ್ತಾ ಇಲ್ಲ. ಸೊ ನೋಡೋಣ, ಒಂದು ಸ್ವಲ್ಪ ಹೊತ್ತು ಕಾಯೋಣ. ಸದ್ಯಕ್ಕೆ ಲಾಸ್ ಎಲ್ಲ ನಡೀತಿದೆ. ಸೊ ಮಾರ್ಕೆಟ್ ಸ್ಟ್ರಕ್ಚರ್ ನೋಡಿದ್ರೆ ಸ್ವಲ್ಪ ಬುಲ್ಲಿಶ್ ಆಗಿದೆ. ಸೊ ಅಗೇನ್ಸ್ಟ್ ದ ಟ್ರೆಂಡ್ ತಗೊಂಡಿರೋ ಟ್ರೇಡ್ ಇದು. ಇದು ಬಂದು ಲಾಸಲ್ಲಿ ಹೋಗೋ ಚಾನ್ಸಸ್ ಜಾಸ್ತಿ, ಯಾಕೆಂದರೆ ಅಗೇನ್ಸ್ಟ್ ದ ಟ್ರೆಂಡ್ ಅಲ್ವಾ, ಅದಕ್ಕೆ. ಸೊ ಇಲ್ಲೇನಾದರೂ ರಿಜೆಕ್ಷನ್ ತೊಗೊಂಡ್ರೆ ನಾವು ಟ್ರೇಡಿಂದ ಎಕ್ಸಿಟ್ ಆಗೋದು ಒಳ್ಳೆಯದು. ಸೊ ನೋಡೋಣ, ಇನ್ನೊಂದು ಸ್ವಲ್ಪ ಹೊತ್ತು ಕಾಯೋಣ. ಓಕೆ, ನಾನಿಲ್ಲಿ ಎಕ್ಸಿಟ್ ಆಗಿದ್ದೀನಿ. ಸೊ ಮೊದಲನೇ ಟ್ರೇಡಲ್ಲಿ ನಾವೊಂದು 8,000 ಲಾಸ್ ಬುಕ್ ಮಾಡಿದ್ದೀವಿ. ಸೊ ನೋಡ್ಬೋದು 8,550. ಸೊ ನೋಡೋಣ, ಬೇರೆ ಯಾವುದಾದ್ರು ಆಪರ್ಚುನಿಟಿ ಸಿಕ್ಕಿದ್ರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಈಗ ಸಮಯ 10:17 ಆಗಿದೆ. ಸೊ 51,400 ಪುಟ್ ಆಪ್ಷನಲ್ಲಿ ನಾನೊಂದು ಟ್ರೇಡ್ ಪ್ಲೇಸ್ ಮಾಡಿದ್ದೀನಿ. ಸೊ ನಮ್ಮ ಟ್ರೇಡ್ ಇಲ್ಲಿ ಎಕ್ಸಿಕ್ಯೂಟ್ ಆಗಿದೆ. ಓಕೆ, ಒಂದು ಒಳ್ಳೆ ಮೂಮೆಂಟ್ ಆಗಿ ತೋರಿಸ್ತಿದೆ, ಬಟ್ ಒಂದು ಸಪೋರ್ಟ್ ತೊಗೊಂಡ್ರು ತೊಗೋಬೋದು. ಇನ್ನೊಂದು ಕ್ಯಾಂಡಲ್ ಕರೆಕ್ಟಾಗಿ ಬಂದರೆ ನಮ್ಮ ಟಾರ್ಗೆಟ್ ಹಿಟ್ ಆಗ್ಬೋದು. ಇಲ್ಲ, ನಾನು ಇಲ್ಲಿ ಎಕ್ಸಿಟ್ ಆಗ್ತಿದ್ದೀನಿ. ಸೊ ಈ ಟ್ರೇಡಲ್ಲಿ ನಾವು ಬುಕ್ ಮಾಡಿರೋದು 12,851. ಸೊ ನಮ್ಮ PN ಇವಾಗ 21,400 ಲಾಸಲ್ಲಿದೆ. ಸೊ ಬೇರೆ ಯಾವ್ದಾದ್ರು ಆಪರ್ಚುನಿಟಿ ಸಿಗುತ್ತಾ ಅಂತ ನೋಡೋಣ. ಸಮಯ ಈಗ 10:42 ಆಗಿದೆ. ಸೊ ಸೇಮ್ 51,400 ಪುಟ್ ಆಪ್ಷನಲ್ಲಿ ನಾನು ಒಂದು ಪುಟ್ ಟ್ರೇಡು ಪ್ಲೇಸ್ ಮಾಡಲ್ಲ ಅಂತಿದ್ದೀನಿ. ಸೊ ತುಂಬ ಹೊತ್ತಿಂದ ಒಂದೇ ಕಡೆ ಮಾರ್ಕೆಟು ಕನ್ಸಾಲ್ಟೇಟ್ ಮಾಡ್ತಿದೆ. ಸೊ ಒಂದು ಬ್ರೇಕ್ ಡೌನ್ ಸಿಕ್ಕಿದ್ರು ಸಿಗ್ಬೋದು. ಸೊ ಅದಕ್ಕಾಗಿ ಪುಟ್ ಆಪ್ಷನಲ್ಲಿ ಮತ್ತೆ ಅದೇ ಪುಟ್ ಆಪ್ಷನಲ್ಲಿ ಇನ್ನೊಂದು ಟ್ರೇಡ್ ಪ್ಲೇಸ್ ಮಾಡಿದ್ದೀನಿ. ಓಕೆ, ನಮ್ಮ ಟ್ರೇಡ್ ಇಲ್ಲಿ ಎಕ್ಸಿಕ್ಯೂಟ್ ಆಗಿದೆ. ಸೊ ಸೇಮ್ ಸ್ಟ್ರೈಕ್ ಪ್ರೈಸ್ ಚೂಸ್ ಮಾಡಿರೋದ್ರಿಂದ ಮೊದಲೇ ಇಲ್ಲಿ ಲಾಸ್ ತೋರಿಸ್ತಿದೆ. ಸೊ ಈ ಟ್ರೇಡಲ್ಲಿ ಒಂದು 12,000 ಲಾಸ್ ಇತ್ತು ಹಿಂದಿನ ಟ್ರೇಡಲ್ಲಿ. ಸೊ ನೋಡೋಣ, ಡೇ ಲೋವರ್ಗಾದರೂ ಬರಬೇಕು. ಓಕೆ, ನಾನು ಇಲ್ಲಿ ಎಕ್ಸಿಟ್ ಆಗ್ತಿದ್ದೀನಿ, ಯಾಕೆಂದರೆ ಟ್ರೇಡ್ ವರ್ಕ್ ಆಗಿಲ್ಲ. ಸೊ ಇಲ್ಲಿ ನೋಡ್ಬೋದು, ಒಂದು 21,000 ಹತ್ರ 27,000 ಹತ್ರ ಲಾಸ್ ಬುಕ್ ಮಾಡಿದ್ವಿ. ಸೊ ಟೋಟಲ್ P&L ಇವತ್ತು ಬಂದು 35,000 ಲಾಸಲ್ಲಿ ನಡೀತಿದೆ. ಸೊ ಬೇರೆ ಯಾವ್ದಾದ್ರು ಆಪರ್ಚುನಿಟಿ ಸಿಕ್ಕಿದ್ರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಈಗ ಸಮಯ 11:45 ಆಗಿದೆ. ಸೊ 25,200 ಪುಟ್ ಆಪ್ಷನಲ್ಲಿ ನಾನು ಒಂದು ಟ್ರೇಡ್ ಪ್ಲೇಸ್ ಮಾಡಿದ್ದೀನಿ. ಸೊ ಒಂದು ಸ್ವಿಂಗ್ ಲೋ ಫಾರ್ಮ್ ಆಗಿದೆ. ಆ ಸ್ವಿಂಗ್ ಲೋ ಬ್ರೇಕ್ ಆಯಿತು ಅಂದರೆ
ಸೊ ನಮಗೊಂದು ಒಳ್ಳೆ ಟ್ರೇಡ್ ಸಿಗ್ಬೋದು ಡೇ ಲೋವರೆಗೂ. ಸೊ ಅದಕ್ಕೋಸ್ಕರ ಈ ಪುಟ್ ಆಪ್ಷನಲ್ಲಿ ಒಂದು ಟ್ರೇಡ್ ಪ್ಲೇಸ್ ಮಾಡಿರೋದು. ಓಕೆ, ನಮ್ಮ ಟ್ರೇಡ್ ಇಲ್ಲಿ ಎಕ್ಸಿಕ್ಯೂಟ್ ಆಗಿದೆ. ಅಟ್ಲೀಸ್ಟ್ ಡೇ ಲೋವರೆಗೂ ಬರಬೇಕು, ನೋಡೋಣ. ಸೊ ಒಂದು ಸಪೋರ್ಟ್ ಏರಿಯಾ ಇದೆ, ಮುಂಚೆನೂ ಇಲ್ಲಿಂದ ಒಂದು ಸಪೋರ್ಟ್ ತಗೊಂಡಿತ್ತು ಮಾರ್ಕೆಟ್. ಸೊ ಇಲ್ಲಿಂದ ಮತ್ತೆ ರಿಜೆಕ್ಷನ್ ಬರ್ತಿದೆ. ಬಟ್ ಆದರೆ ಈ ಸಪೋರ್ಟ್ ಬ್ರೇಕ್ ಆಯಿತು ಅಂದರೆ ಒಂದು ಒಳ್ಳೆ ಮೂಮೆಂಟ್ ಸಿಗ್ಬೋದು. ಸೊ ಯಾವುದಕ್ಕೂ ರೆಡಿ ಆಗಿರೋಣ. ತುಂಬ ಹೊತ್ತು ಹೋಲ್ಡ್ ಮಾಡೋದು ಬೇಡ. ಫೈವ್ ಮಿನಿಟ್ ಚಾರ್ಟಲ್ಲೂ ಒಂದೊಳ್ಳೆ ಗ್ರೀನ್ ಕ್ಯಾಂಡಲ್ ಬರ್ತಿದೆ. ಸೊ ಸಪೋರ್ಟ್ ತಗೊಂಡ್ರು ತಗೋಬೋದು ಇಲ್ಲಿಂದ. ಸೊ ಸದ್ಯಕ್ಕೆ 4,000 ಲಾಸಲ್ಲಿ ನಡೀತಿದೆ. ಇಲ್ಲ, ಇದರಲ್ಲಿ ಕನ್ವಿಕ್ಷನ್ ಸಿಗ್ತಿಲ್ಲ ಈ ಟ್ರೇಡಲ್ಲಿ. ಬಟ್ ನೋಡೋಣ, ವೆಯ್ಟ್ ಮಾಡೋಣ. ಇವಾಗಲೂ ಪ್ರಾಫಿಟಿಗೆ ಬಂದಿದೆ, ಬಟ್ ಮತ್ತೆ ಅಲ್ಲಿಂದ ರಿವರ್ಸಲ್ ಆದರೂ ಆಗ್ಬೋದು. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನೋಡೋಣ. ಯೂಶಲಿ ನಾವು ಸ್ಕ್ಯಾಲ್ಪಿಂಗಲ್ಲಿ ಇಷ್ಟೊಂದೆಲ್ಲ ವೆಯ್ಟ್ ಮಾಡೋದಿಲ್ಲ. ಬಟ್ ಒಂದೊಳ್ಳೆ ಮೂಮೆಂಟ್ ಸಿಗ್ಬೋದು ಡೇ ಲೋವರೆಗೂ. ಸೊ ಅದಕ್ಕೋಸ್ಕರ ಕಾಯ್ತಾ ಇದೀವಿ. ಇದು ಮತ್ತೆ ಕಾಸ್ಟ್ ಟು ಕಾಸ್ಟ್ ಬಂತು ಅಥವಾ ನಾವು ಬೈ ಮಾಡಿರೋ ಪ್ರೈಸ್ಗೆ ಬಂತು ಅಂದರೆ ನಾವು ಎಕ್ಸಿಟ್ ಆಗೋದು. ಯಾಕೆಂದರೆ ಲಾಸ್ ತಗೊಂಡು ಪ್ರಯೋಜನ ಇಲ್ಲ ಇಲ್ಲಿ. ಯಾಕೆಂದರೆ ಮಾರ್ಕೆಟ್ ಸ್ಟ್ರಕ್ಚರ್ ನೋಡಿದ್ರೆ ಮತ್ತೆ ಕೆಳಗೆ ಬರೋಂಗೆ ಕಾಣಿಸ್ತಾ ಇಲ್ಲ. ಬಟ್ ಸೊ ನಾನಿಲ್ಲಿ ಎಕ್ಸಿಟ್ ಆಗಿದ್ದೀನಿ, ತುಂಬ ಹೊತ್ತು ಹೋಲ್ಡ್ ಮಾಡೋದು ಬೇಡ. ಸೊ ಈ ಟ್ರೇಡಲ್ಲಿ ಒಂದು 1,000 ರೂಪಾಯಿ ಪ್ರಾಫಿಟ್ ಆಗಿದೆ ಅಷ್ಟೇ. ಬಟ್ ನೋಡೋಣ, ಬೇರೆ ಯಾವ್ದಾದ್ರು ಆಪರ್ಚುನಿಟಿ ಸಿಕ್ಕಿದ್ರೆ ನಾವು ಎಂಟರ್ ಮಾಡೋಣ. ಸೊ ಈಗ ಸಮಯ 12:50 ಆಗಿದೆ. 25,300 ಪುಟ್ ಆಪ್ಷನಲ್ಲಿ ನಾನೊಂದು ಟ್ರೇಡ್ ಪ್ಲೇಸ್ ಮಾಡಿದ್ದೀನಿ. ಹಾಗೆಯೇ 25,000 ಕಾಲ್ ಆಪ್ಷನಲ್ಲಿ. ಇದು ಬಂದು ನಿಫ್ಟಿಯಲ್ಲಿ ನಾವು ಟ್ರೇಡ್ ಪ್ಲೇಸ್ ಮಾಡ್ತಿರೋದು. ಸೊ ಒಂದು ಆಪರ್ಚುನಿಟೀಸ್ ಕಾಣಿಸ್ತಿದೆ ನಿಫ್ಟಿಯಲ್ಲಿ. ಸೊ ಅದಕ್ಕಾಗಿ ನಿಫ್ಟಿಯಲ್ಲಿ ಒಂದು ಟ್ರೇಡ್ ಪ್ಲೇಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವಿ. ಸೊ 25,000 ಕಾಲ್ ಆಪ್ಷನಲ್ಲಿ ಒಂದು ಟ್ರೇಡ್ ಪ್ಲೇಸ್ ಮಾಡಿದ್ದೀನಿ. ನೋಡೋಣ ಹೆಂಗೆ ವರ್ಕೌಟ್ ಆಗುತ್ತೆ ಅಂತ. ಓಕೆ, ನಮ್ಮ ಪುಟ್ ಸೈಡ್ ಟ್ರೇಡ್ ಇಲ್ಲಿ ಎಕ್ಸಿಕ್ಯೂಟ್ ಆಗಿದೆ. 5 ಮಿನಿಟ್ಸ್ ಚಾರ್ಟ್ ಲೆಫ್ಟಲ್ಲಿ ನೋಡ್ಬೋದು. ಅಟ್ಲೀಸ್ಟ್ ಆಲ್ ಟೈಮ್ ಹೈ ಇದೆ, ಪ್ರೀವಿಯಸ್ ಆಲ್ ಟೈಮ್ ಹೈ. ಅಲ್ಲಿವರೆಗಾದ್ರೂ ಬರಬೇಕು. ಅಲ್ಲಿಂದ ಸಪೋರ್ಟ್ ತೊಗೊಂಡು ಮತ್ತೆ ಮೇಲ್ಗೆ ಹೋದ್ರೂ ಪರವಾಗಿಲ್ಲ. ಬಟ್ ಅಲ್ಲಿವರೆಗಾದ್ರೂ ಬರಬೇಕು. ಅಲ್ಲಿವರೆಗೂ ಬಂದರೆ ನಮ್ಮ ಟಾರ್ಗೆಟ್ ಹಿಟ್ ಆಗುತ್ತೆ. ಕಾರಣ ಸೊ ಸದ್ಯಕ್ಕೊಂದು 4,000 ಪ್ರಾಫಿಟಲ್ಲಿ ನಡೀತಿದೆ. ಸೊ 1 ಮಿನಿಟ್ ಚಾರ್ಟಲ್ಲಿ ತುಂಬ ಹೊತ್ತು ಕನ್ಸಾಲ್ಟೇಟ್ ಮಾಡಿದ್ಮೇಲೆ ಇದೊಂದು ಮೂಮೆಂಟ್ ಕೊಟ್ಟಿದೆ. ಆಪ್ಷನ್ ಚಾರ್ಟಲ್ಲಿ ನೋಡ್ಬೋದು ನೀವು. ಸಪೋರ್ಟ್ವರೆಗಾದ್ರೂ ಬರಬೇಕು. ಮಾರ್ಕೆಟ್ ಬುಲ್ಲಿಶ್ ಆಗೇ ಇದೆ. ಸೊ ನಮ್ಮ ತಗೊಂಡಿರೋ ಟ್ರೇಡ್ ಬಂದು ಅಗೇನ್ಸ್ಟ್ ದ ಟ್ರೆಂಡ್ ಟ್ರೇಡ್ ಇದು. ಸೊ ಫೇಲ್ಯೂರ್ ರೇಟ್ ಜಾಸ್ತಿ ಇರುತ್ತೆ ಇಂಥ ಟ್ರೇಡ್ಗಳಲ್ಲಿ. ಬಟ್
ನಮ್ಮ ಇದು ಏನಂದ್ರೆ ಇದು ಡೇ ಟಾಪ್ ಏನಿದೆ, ಡೇ ಹೈ. ಸೊ ಡೇ ಹೈ ಆಲ್ರೆಡಿ ಮಾರ್ಕೆಟ್ ಮಾಡಿದೆ ಅನ್ಕೊಂಡು ನಾವು ಟ್ರೇಡ್ ತಗೊಂಡಿರೋದು. ಸೊ ಇಲ್ಲಿಂದ ಒಂದು ಡೌನ್ ಸೈಡ್ ಬರಬೇಕಿಲ್ಲ, ಸೈಡ್ ವೇಸ್ ಕ್ಲೋಸ್ ಆಗ್ಬೇಕು ಮಾರ್ಕೆಟ್ ಇವತ್ತಿಗೆ. ಸೊ ಅದಕ್ಕಾಗಿ ಟ್ರೇಡ್ ತಗೊಂಡಿರೋದು. ಬಟ್ ನಾವು ಅಂದ್ಕೊಂಡಿರೋ ಮೂಮೆಂಟ್ ಸಿಗ್ತಿಲ್ಲ, ಅದಕ್ಕೆ ನಾನು ಈ ಟ್ರೇಡ್ ಕ್ಲೋಸ್ ಮಾಡಿದ್ದೀನಿ. ಸೊ ನೋಡೋಣ ಬೇರೆ ಯಾವುದಾದ್ರೂ ಆಪರ್ಚುನಿಟಿ ಸಿಕ್ಕಿದ್ರೆ. ಸೊ ಕಾಲ್ ಸೈಡ್ ಟ್ರೇಡ್ ನಾನು ಕ್ಯಾನ್ಸಲ್ ಮಾಡಿದ್ದೀನಿ. ಸೊ ಸಮಯ ಈಗ 1:50. ಸೊ 51,400 ಬ್ಯಾಂಕ್ ನಿಫ್ಟಿಯಲ್ಲಿ 51,400 ಪುಟ್ ಆಪ್ಷನಲ್ಲಿ ಒಂದು ಟ್ರೇಡ್ ಪ್ಲೇಸ್ ಮಾಡ್ತೀನಿ. ಸೊ ಮತ್ತೆ ಸೇಮ್ ಲಾಜಿಕ್ಕೆ, ಡೇ ಲೋವರೆಗೂ ಬಂದರೆ ಒಂದು ಒಳ್ಳೆ ಮೂಮೆಂಟ್ ಸಿಗ್ಬೋದು, ಒಳ್ಳೆ ಟ್ರೇಡ್ ಸಿಗ್ಬೋದು. ಓಕೆ, ನಮ್ಮ ಟ್ರೇಡ್ ಇಲ್ಲಿ ಎಕ್ಸಿಕ್ಯೂಟ್ ಆಗ್ತಿದೆ. ಸೊ ಮೊದಲೇ ಲಾಸಲ್ಲಿ ಏನಕ್ಕೆ ತೋರಿಸ್ತಿತ್ತು ಅಂದರೆ, ಹಿಂದಿನ 2 ಟ್ರೇಡು ನಾವು ಇದೇ ಸ್ಟ್ರೈಕ್ ಪ್ರೈಸಲ್ಲಿ ತೊಗೊಂಡಿದ್ದು. ಸೊ ಅದಕ್ಕೆ ಅದು ಲಾಸಲ್ಲಿ ತೋರಿಸ್ತಿತ್ತು. ಬಟ್ ಒಂದು ಒಳ್ಳೆ ಕ್ಯಾಂಡಲೇ ಮಾಡಿದೆ. ಸ್ಪಾಟಲ್ಲೂ ಒಂದು ಒಳ್ಳೆ ಕ್ಯಾಂಡಲ್ ಕಾಣಿಸ್ತಿದೆ, ಬಟ್ ಅದಕ್ಕೆ ತಗ್ದಂಗೆ ಆಪ್ಷನ್ಸ್ ಚಾರ್ಟಲ್ಲೂ ಒಂದು ಒಳ್ಳೆ ಮೂಮೆಂಟ್ ಕಾಣಿಸ್ತಿದೆ. ಬಟ್ ಒಂದು ಸಪೋರ್ಟ್ ಏರಿಯಾಯಿಂದ ಅದು ರಿಜೆಕ್ಷನ್ ತಗೊಂಡಿದೆ, ನೋಡ್ಬೋದು. ಸೊ ಈ ಟ್ರೇಡಲ್ಲಿ ಅರೌಂಡ್ 24,000 ಏನೋ ಲಾಸಲ್ಲಿ ನಡೀತಿತ್ತು, 27,000 ಲಾಸಲ್ಲಿ ನಡೀತಿತ್ತು ಇದೇ ಸ್ಟ್ರೈಕ್ ಪ್ರೈಸಲ್ಲಿ ಹಿಂದಿನ 2 ಟ್ರೇಡ್ ತೊಗೊಂಡಿದ್ವಲ್ಲ ಅದು. ಬಟ್ ಈಗ ಅದು ಕಡಿಮೆ ಆಗ್ಬಿಟ್ಟು 7,000 3,000 ಹತ್ರ ಬಂದಿದೆ. ಸಪೋರ್ಟ್ ಬ್ರೇಕ್ ಆಯಿತು ಅಂದರೆ ಒಂದು ಒಳ್ಳೆ ಮೂಮೆಂಟ್ ಸಿಗ್ಬೋದು, ಬಟ್ ಇಲ್ಲಿಂದ ರಿಜೆಕ್ಷನ್ ತಗೊಳ್ಳೋ ಸಾಧ್ಯತೆನೂ ಜಾಸ್ತಿ. ಸೊ ನಾನು ಇಲ್ಲಿ ಎಕ್ಸಿಟ್ ಮಾಡಿದ್ದೀನಿ. ಸೊ ಆ ಟ್ರೇಡ್ ಬಂದ್ಬಿಟ್ಟು ಇವಾಗ 27,000 ಲಾಸಲ್ಲಿ ಇದ್ದಿದ್ದು 5,000 ಲಾಸಿಗೆ ತಂದಿದ್ದೀವಿ. ಸೊ ನಮ್ಮ ಓವರ್ ಪಿ ಎಂಡಲ್ಲಿ ನೋಡಿದ್ರೆ 12,000 ಲಾಸಲ್ಲಿ ನಡೀತಿದೆ. ನೋಡೋಣ ಬೇರೆ ಯಾವ್ದಾದ್ರು ಆಪರ್ಚುನಿಟಿ ಸಿಗುತ್ತಾ ಅಂತ ನೋಡೋಣ. ಸಮಯ ಈಗ 2:39. ಸೊ ನಿಫ್ಟಿಯಲ್ಲಿ ಮತ್ತೆ ಒಂದು ಟ್ರೇಡ್ ಪ್ಲೇಸ್ ಮಾಡಿದ್ದೀನಿ 25,200 ಪುಟ್ ಆಪ್ಷನಲ್ಲಿ. ಸೊ ನೋಡೋಣ ಎಕ್ಸಿಕ್ಯೂಟ್ ಆಗುತ್ತಾ ಅಂತ. ಓಕೆ, ನಮ್ಮ ಟ್ರೇಡ್ ಇಲ್ಲಿ ಎಕ್ಸಿಕ್ಯೂಟ್ ಆಗಿದೆ. ಸೊ ಒಂದು 12,000, ಓಕೆ 28,000. ಸೊ ನಾನಿಲ್ಲಿ ಬುಕ್ ಮಾಡಿದ್ದೀನಿ, ಟ್ರೇಡ್ ಕ್ಲೋಸ್ ಮಾಡಿದ್ದೀನಿ. ಸೊ ನಾವು ಲಾಸಿಂದ ಪ್ರಾಫಿಟಿಗೆ ಬಂದಾಯಿತು, 10,853 ಪ್ರಾಫಿಟಲ್ಲಿದ್ದೀವಿ. ಸೊ ಇವತ್ತಿಗೆ ಕ್ಲೋಸ್ ಮಾಡೋಣ, ತುಂಬ ಟ್ರೇಡ್ ತೊಗೊಂಡಿದ್ದಾಯಿತು. ನಾನು ನಿಮಗೆ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ.